ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಭುದೇವ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದ್ರೆ ಪ್ಲೀಸ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಡೈಲಿ ವಿಡಿಯೋಸ್ ಅಪ್ಡೇಟ್ ಸಿಗುತ್ತೆ. ಸೊ ಇವಾಗ ಈವ್ನಿಂಗು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಎಲ್ಲ ಅಂದ್ಕೊತಿದ್ದೀರೇನೋ. ಇಲ್ಲ, ಬೆಳಗ್ಗೆ ನಾನು ವ್ಲಾಗ್ನೆಲ್ಲ ಸ್ಟಾರ್ಟ್ ಮಾಡಿದ್ದೆ. ಸೊ ಫೇಸ್ ಅಪೀರಿಯನ್ಸ್ ಮಾಡೋಕ್ಕಾಗಲಿಲ್ಲ ಅಷ್ಟು. ನಾನು ಬೆಳಗ್ಗೆನೇ ಲಂಚು ಡಿನ್ನರ್ಗೆಲ್ಲ ಒಟ್ಟಿಗೆ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಬ್ರೇಕ್ಫಾಸ್ಟಿನೆಲ್ಲ ಏನೋ ರೆಸಿಪಿ ಎಲ್ಲ ಶೇರ್ ಮಾಡಿಲ್ಲ, ಬಟ್ ಲಂಚ್ ರೆಸಿಪಿ ಶೇರ್ ಮಾಡಿದ್ದೀನಿ. ಎಗ್ ಬುರ್ಜಿ, ಚಪಾತಿ ಮತ್ತು ಚಿಕನ್ ಮಸಾಲ ಮಾಡಿದ್ದೀನಿ. ಸೊ ಹೋಗಿ ರೆಸಿಪೀಸ್ ಎಲ್ಲ ನೋಡ್ಕೊಂಬನ್ನಿ. ಅಷ್ಟೊತ್ತಿಗೆ ನಾನು ಬಿಸಿ ಬಿಸಿ ಕಾಫಿ ಮಾಡ್ಕೊತೀನಿ. ಸೊ ಇಲ್ಲಿ ನಾನು 1/2 kg ಚಿಕನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಾಲ್ಟ್ ಟೇಸ್ಟಿಂಗಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ. ಸೊ 1 to 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟು 1 hour ಮುಂಚೆನೇ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕು. 1 hour 2 hours ಎಷ್ಟು ಅವರ್ ನಿಮಗೆ ಮ್ಯಾರಿನೇಟ್ ಮಾಡೋಕ್ಕಾಗುತ್ತೋ ಅಷ್ಟು ಅವರ್ ಮ್ಯಾರಿನೇಟ್ ಮಾಡಿದ್ರೆ ಸೊ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಸೊ 1/4 ಚಮಚದಷ್ಟು ಖಾರದ ಪುಡಿ, ಸೊ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್, ಸೊ 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯದ ಪುಡಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಚಿಕನ್ನು ತುಂಬ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ಕೊಂಡು ನೀಟಾಗಿ ಟೇಸ್ಟಿಯಾಗಿ ತುಂಬ ಸ್ಪಾಂಜಿನೆಸ್ ಆಗಿ ಚೆನ್ನಾಗಿ ಕುಕ್ ಆಗುತ್ತೆ. ಯಾವುದೇ ಚಿಕನ್ ಮಸಾಲ ಮಾಡೋಂಗಿದ್ರು ಈ ರೀತಿ ಫಸ್ಟೇ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಇನ್ ಕೇಸ್ ನೀವು 2 to 3 days ಸ್ಟೋರ್ ಮಾಡ್ತಿದ್ದೀರಾ ಅಂದರೆ ಸೊ ಸೇಮ್ ಪ್ರೊಸೀಜರ್ನೇ ಯೂಸ್ ಮಾಡೋದ್ರಿಂದ ಸೊ ಚಿಕನ್ ಯಾವುದಕ್ಕೆ ಆಗಲಿ, ಚಿಕನ್ ಸಾಂಬಾರ್, ಚಿಕನ್ ಕರಿ, ಚಿಕನ್ ಮಸಾಲ, ಚಿಕನ್ ಬಟರ್ ಮಸಾಲ ಯಾವುದಕ್ಕೆ ಆದರೂ ಈ ರೀತಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಚಿಕನ್ ತುಂಬ ಸ್ಪಾಂಜಿನೆಸ್ ಆಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನು ನಾನು ಇವಾಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ಸೊ ಆಮೇಲೆ ನೆಕ್ಸ್ಟಿಗೆ ಏನೇನು ಬೇಕೋ ಅವನ್ನೆಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಸೊ ಚಾಪಿಂಗು, ಪೇಸ್ಟಿಂಗು ಏನೇನೆಲ್ಲ ಮಾಡ್ಕೊಳೋದಿರುತ್ತೋ ಸೊ ಅವನ್ನೆಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಒಂದು ಪ್ಯಾನ್ ಇಟ್ಕೊಂಡು 4 to 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು 2 to 3 ಆನಿಯನ್ಸ್ ಅಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಆನಿಯನ್ನ ಆ್ಯಡ್ ಅಪ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದಿಷ್ಟು ಫ್ರೈ ಆಗಿದೆ. ಸೊ ನಾನು ಟೊಮೊಟೊ ಪ್ಯೂರಿ ಆ್ಯಡ್ ಮಾಡೋ ವಿಡಿಯೋ ಸ್ಕಿಪ್ ಆಗಿದೆ. ಸೊ 2 ಟೊಮೊಟೊ ಹಣ್ಣನ್ನ ನೀಟಾಗಿ ಫೈನ್ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ರಾ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಎಂತ ಇಲ್ಲ. ಸೊ ಅದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಬೇಕು. ಟೊಮೊಟೊದು ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗೆಲ್ಲ ಬಿಟ್ಟಿದೆ. 1.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್, 1/2 ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ನ ಇಷ್ಟನ್ನು ಡ್ರೈ ಐಟಮ್ಸ್ನ ಹಾಕ್ಕೊಂಡು 2 to 3 ಸೆಕೆಂಡ್ಸ್ ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಫ್ರೈ ಆಗಿದೆ ಅಂತ ಅಂದಾದಮೇಲೆ ಸೊ 1 to 1.5 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಸೊ ಇದು ನಾನು ಆನಿಯನ್ ಹಾಕಿದ್ನಲ್ಲ ಅದೇ ಸ್ಟೇಜಲ್ಲೇ ಹಾಕಬೇಕಿತ್ತು. ಸೊ ಮರ್ತೋಗಿದ್ದೆ. ಸೊ ನೀವು ಆನಿಯನ್ ಹಾಕಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಳ್ಳಿ. ಸೊ ಈ ರೀತಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆಗಿದ್ರೆ ಸಾಕು. ನಾವೇನು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಲ್ಲ ಚಿಕನ್ನ, ಆ ಚಿಕನ್ ಮ್ಯಾರಿನೇಷನ್ ಚಿಕನ್ನ ಇವಾಗ ಆ್ಯಡ್ ಅಪ್ ಮಾಡ್ಕೊತಾ ಇದ್ದೀನಿ ನಾನು. ಆ್ಯಡ್ ಮಾಡಿಕೊಂಡು ಸೊ ಇದ್ರ ಮಸಾಲೆ ಜೊತೆಗೆ ಒಂದು 5 ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೊಬೇಕು, ಮಿಕ್ಸ್ ಮಾಡ್ಕೊತ. 5 ನಿಮಿಷ ಆದಮೇಲೆ ವಾಟರ್ನ ಆ್ಯಡ್ ಮಾಡಿಕೊಂಡು ಸೊ ಚಿಕನ್ ಎಲ್ಲಿವರೆಗೂ ಕುಕ್ ಆಗಬೇಕೋ ಅಲ್ಲಿವರೆಗೂ ಕುಕ್ ಮಾಡಿಕೊಂಡ್ರೆ ಚಿಕನ್ ಮಸಾಲ ರೆಡಿಯಾಗಿರುತ್ತೆ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿ. ಸೊ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು 5 ನಿಮಿಷಗಳ ಇದೇ ಮಸಾಲೆಗೆ ವಾಟರ್ ಆ್ಯಡ್ ಮಾಡ್ದಲೇ ಇರೋ ಥರ ಫ್ರೈನ ಮಾಡ್ಕೊಬೇಕು. ಸೊ ಇವಾಗ ಫ್ರೈ ಆಗಿದೆ. ಸೊ ಸಾಲ್ಟಿಂಗ್ ಹಾಕ್ತಿದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಯೋಚನೆ ಮಾಡಿ ಆ್ಯಡ್ ಮಾಡ್ಕೊಳ್ಳಿ, ಯಾಕಂತ ಅಂದರೆ ಸಾಲ್ಟ್ನ ನಾವು ಮ್ಯಾರಿನೇಷನ್ಗೂ ಸಹ ಆ್ಯಡ್ ಮಾಡ್ಕೊಂಡಿರ್ತೀವಿ. ಸೊ ನೋಡಿ ಇಷ್ಟು ಡ್ರೈ ಆಗಿದೆ.
ಸೊ ಇಷ್ಟು ಡ್ರೈ ಆದಮೇಲೆ ಮಸಾಲೆ ಜೊತೆ ಎಲ್ಲ ಹೊಂದ್ಕೊಂಡಾದ್ಮೇಲೆ ವಾಟರ್ನ ಆ್ಯಡ್ ಮಾಡ್ಕೊಬೇಕು ಚಿಕನ್ನ ಕುಕ್ ಆಗೋಕ್ಕೆ. ಇಲ್ಲ ನಿಮಗೆ ಕರ್ರಿ ಕನ್ಸಿಸ್ಟೆನ್ಸಿ ಯಾವ ಕನ್ಸಿಸ್ಟೆನ್ಸಿಲಿದ್ದರೆ ನಿಮಗೆ ಈಗ ಚಪಾತಿಗೋ ರೈಸ್ಗೋ ಕನ್ವೀನಿಯೆಂಟ್ ಆಗುತ್ತೋ ಸೊ ಆ ಕನ್ಸಿಸ್ಟೆನ್ಸಿಲಿ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸೊ ನನಗೆ ಸ್ವಲ್ಪ ತಿಕ್ಕ ಗ್ರೇವಿ ಬೇಕು, ಹಾಗಾಗಿ ನಾನು ವಾಟರ್ನ ಕಮ್ಮಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಚಿಕನ್ ಎಷ್ಟು ಬೇಯಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ ಮಾತ್ರ ಆ್ಯಡಪ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಚಿಕನ್ ಕುಕ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ಸೊ ಇವಾಗ ನೋಡಿ ಚಿಕನ್ ಬೆಂದಿದೆ. ಸೊ ಇವಾಗ ಲಾಸ್ಟ್ ಸ್ಟೇಜಲ್ಲಿ ಇನ್ನೇನು ಪ್ಯಾನ್ನ ಒಂದು 2 ಸೆಕೆಂಡಲ್ಲಿ ಇಳಿಸ್ತೀವಿ ಅನ್ನೋ ಸ್ಟೇಜಲ್ಲಿ ನೀಟಾಗಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ವಾಶೆಡ್ ಕೊರಿಯಾಂಡರ್ನ ಈ ಥರ ಸ್ಪ್ರಿಂಕಲ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ 1 to 1.5 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಚಿಕನ್ ಮಸಾಲ ರೆಡಿಯಾಗಿರುತ್ತೆ. ಸೊ ನಾನು 1.5 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಆ್ಯಡ್ ಅಪ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಇನ್ನೊಂದ್ಸತಿ ಮಿಕ್ಸ್ ಮಾಡಿ ಎಲ್ಲದ್ರ ಜೊತೆಗೆ ಹೊಂದ್ಕೊಳೋಂಗೆ ಸ್ಟವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಚಿಕನ್ ಮಸಾಲ ರೆಡಿಯಾಗಿರುತ್ತೆ. ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಇಲ್ಲಿ ನಾನು ಎಗ್ ಬುಜ್ಜಿಗೆ ಪ್ರಿಪೇರ್ ಮಾಡ್ಕೊತಾ ಇರೋದು. ಸೊ 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ಚಿಟಪಟ ಅನ್ನೋವರೆಗೂ ವೆಯ್ಟ್ ಮಾಡಬೇಕು. ಸೊ ಸಾಸಿವೆ ಚಿಟಪಟ ಅಂತ ಅಂದಾದ್ಮೇಲೆ ನಾವೇನು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು, ಸೊ ಅದು ಆನಿಯನ್ನ ಆ್ಯಡ್ ಮಾಡ್ಕೊಬೇಕು. ಸೊ ನಾನು ಚಿಕನ್ ಮಾಡ್ಕೊಂಡಿದ್ನಲ್ಲ ಸೇಮ್ ಪ್ಯಾನಲ್ಲೇ ಎಗ್ ಬುಜ್ಜಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ಬೇರೆ ಇದಕ್ಕೆ ಕಡಾಯಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೊ ಇದರಲ್ಲೇ ಸೊ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು 10 ಮಿನಿಟ್ಸ್ ಫ್ರೈ ಆದರೆ ಸಾಕು. ಎಗ್ ಬುಜ್ಜಿಗೆ ಯೂಶಲಿ ಜಾಸ್ತಿ ಯಾವುದನ್ನು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವೇನೇನು ಆ್ಯಡ್ ಮಾಡ್ತೀರೋ ಆನಿಯನ್, ಟೊಮೊಟೊ, ಗ್ರೀನ್ ಚಿಲ್ಲಿ ಎಲ್ಲ. ಯಾಕೆ ಅಂತ ಅಂದರೆ ಎಗ್ ಬುಜ್ಜಿಲಿ ಕ್ರಂಚಿನೆಸ್ ಇದ್ದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ಮಾರ್ನಿಂಗೇ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ರಾಗು ದೀಪ ಹಚ್ತಾ ಇದ್ದಾರೆ, ನಾನಿಲ್ಲಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನೇನು ಇವತ್ತು ಮೆನ್ಯೂ ಪ್ಲ್ಯಾನ್ ಮಾಡಿದೆ ಸೊ ಅವನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನೋಡಿ ಇನ್ನೊಂದು ಸ್ವಲ್ಪ ಫ್ರೈ ಆದರೆ ಸಾಕು, ಇಷ್ಟು ಫ್ರೈ ಆದರೆ ಸಾಕು. ಸೊ ಇವಾಗ ನಾವು ಏನು ಚಿಲ್ಲೀಸ್ನ ಸ್ಲೈಸ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಟೊಮೊಟೊ ಹಣ್ಣು, ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ವೆಜ್ಜೀಸ್ ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಸೈಡಿಗೆ ಮಾಡಿ, ಸೊ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಅನ್ನೋದಾದರೆ ಇದನ್ನು ಬೇರೆ ಪ್ಲೇಟಿಗೂ ಸಹ ಟ್ರಾನ್ಸ್ಫರ್ ಮಾಡಿಕೊಂಡು
ಎಗ್ ಮಾತ್ರ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಬೇಕು. ಸೊ ಇವಾಗ ಎಗ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಎಗ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಸಪ್ರೇಟಾಗೆ ಇಲ್ಲೇ ಫ್ರೈ ಮಾಡ್ಕೊತೀನಿ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಆಗೋವರೆಗೂ ಸಪ್ರೇಟಾಗೆ ಕುಕ್ ಮಾಡ್ಕೊಬೇಕು. ಸೊ ನೀವು ಸಪ್ರೇಟ್ ಮಾಡ್ಕೊಂಡು ಆ್ಯಡಪ್ ಮಾಡ್ಕೊತಿರೋ, ಸೊ ಇದೇ ರೀತಿ ಮಾಡ್ಕೊತಿರೋ. ಈ ರೀತಿ ಮಾಡೋದ್ರಿಂದ ಸುಮ್ಮನೆ ಒಂದು ಏನೋ ತಪ್ಪಲೆ ಯೂಸ್ ಮಾಡ್ಕೊಂಡಲ್ಲೇ, ಕಡಾಯಿ ಯೂಸ್ ಮಾಡ್ಕೊಂಡಲ್ಲೇ ಆಗೋಗುತ್ತಲ್ಲ. ಸೊ ಇವಾಗ ವೆಜ್ಜೀಸ್ ಜೊತೆ ಎಲ್ಲದ್ರ ಜೊತೆ ನೀಟಾಗಿ ಮಿಕ್ಸಪ್ ಮಾಡ್ಕೊಬೇಕು. ಸೊ ಎಗ್ ಬುಜಿನ ಎಷ್ಟೊತ್ತವರೆಗೂ ಐ ಫ್ಲೇಮಲ್ಲಿ ನಾನು ಕುಕ್ ಮಾಡ್ಕೊಂಡಿದ್ದೆ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾಗಿದೆ. ಸೊ ಇವಾಗ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಸಾಲ್ಟ್. ಸೊ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚಿಲ್ಲಿ ಪೌಡರ್ಸ್, ಡ್ರೈ ಐಟಮ್ಸ್ ಏನಿದೆಯೋ ಸೊ ಅದು ಹಾಕಾದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಎಗ್ ಬುಜ್ಜಲ್ಲಿ ಚಿಲ್ಲಿ ಪೌಡರ್ ರಾ ಫ್ಲೇವರು ತುಂಬ ಎಂಬ್ಯಾಲೆನ್ಸ್ಡ್ ಆಗಿ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿ, ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಎಗ್ಗಿಗೆ ಈ ರೀತಿ ಚಿಲ್ಲಿ ಪೌಡರ್ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡಾದಮೇಲೆ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, ಒಂದು 2 ಸೆಕೆಂಡ್ಸ್ ಫ್ರೈ ಮಾಡಿಬಿಡಿ. 2 ಸೆಕೆಂಡ್ಸ್ ಆದಮೇಲೆ ಚಾಪ್ಡ್ ಕೊರಿಯಾಂಡರ್ನ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಮಾಡಿದ್ರೆ ಸೊ ಎಗ್ ಬುಜ್ಜಿ ರೆಡಿಯಾಗಿರುತ್ತೆ. ಸೊ ನೀವು ಬೇಕಾದ್ರೆ ಪೆಪ್ಪರ್ ಪೌಡರ್ನ ಆ್ಯಡಪ್ ಮಾಡ್ಕೊಬೇಕು ಮತ್ತು ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಬೋದು. ಸೊ ನನಗೆ ಇಷ್ಟೇ ಫ್ಲೇವರ್ಸ್ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇನು ಆ್ಯಡ್ ಮಾಡ್ತಿಲ್ಲ. ಸೊ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಬಿಡ್ತೀನಿ. ಸೊ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ.
ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಜೊತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನನ್ನನ್ನು ಮಿಸ್ ಮಾಡ್ಕೊತಾ ಇರಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡಿ. ಸೊ ನಾನು ಇನ್ಸ್ಟಾಗ್ರಾಮ್ಸ್ ರೀಲ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಅದ್ರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್. ತುಳಸಿ ಸುಗಂಧಗಳಲ್ಲಿ